ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ಜಾಬ್ನಲ್ಲಿ ಸಮಸ್ಯೆಗಳಾಗ್ತಿದೆ, ಆರೋಗ್ಯದಲ್ಲಿ ಏರುಪೇರಿನ ತೊಂದರೆಗಳಿರಬಹುದು, ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಏನೇ ಇರಲಿ, ಈಗ ಆಲ್ರೆಡಿ ಅಕ್ಷಯ ವೃಕ್ಷವನ್ನು ಪಡ್ಕೊಂಡು ಇರುವಂತಹ ಸಮಸ್ಯೆಗಳಿಂದ ಸಾಕಷ್ಟು ಜನ ಹೊರಗಡೆ ಬಂದಿದ್ದಾರೆ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇನ್ನು ಫೆಬ್ರವರಿ 1ನೇ ತಾರೀಕು ಮಾಘ ಮಾಸ ಪ್ರಾರಂಭ ಆಗಿದೆ. ಮಾಘ ಮಾಸದ ವಿಶೇಷತೆಗಳೇನು, ಈ ಒಂದು ಮಾಸದ ಆಚರಣೆ ಹೇಗಿರಬೇಕಾಗತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಮಾಸದಲ್ಲಿ ಬಹುಶಃ ನಾವು ಯಥೇಚ್ಛವಾಗಿ ಹೇಳಿದ್ದನ್ನು ನೋಡಿರುತ್ತಾರೆ. ಇದೊಂದು ರಾಜಯೋಗದ ಮಾಸ. ಈ ರಾಜಯೋಗದಲ್ಲಿ ಇನ್ನು ಉತ್ತರಾಯಣ ಪುಣ್ಯಕಾಲ ಏನು ಪ್ರಾರಂಭ ಆಗಿದೆಯೋ ಅಲ್ಲಿಂದ ದೇವತೆಗಳಿಗೆ ಹಗಲು ಉತ್ತರಾಯಣ, ಇನ್ನು ದಕ್ಷಿಣಾಯನ ದೇವತೆಗಳಿಗೆ ಇರುಳು ಅಂತಕ್ಕಂಥ ನಾವು ಕೇಳಿದ್ದೇವೆ. ಅದಕ್ಕಾಗಿ ಅದರಲ್ಲೂ ಕೂಡ ವರ್ಷದಲ್ಲಿ 4 ಮಾಸಗಳಲ್ಲಿ ಪ್ರಧಾನವಾಗಿ ಮೊದಲಿಗೆ ಬರ್ತಕ್ಕಂತಹ ಮಾಸವೇ ಈ ಒಂದು ಮಾಘ ಮಾಸ. ಆ ಮಾಘ ಮಾಸ ಬಹಳ ವಿಶೇಷವಾಗಿರ್ತಕ್ಕಂತಹ ವಾಸ್ತುಪುರುಷನ ರಾಜಯೋಗದ ಆನಂದ ಪ್ಲಸ್ ಅಡಿಗೆ ಇವಿರ್ತಕ್ಕಂತಹದ್ದು. ವಾಸ್ತುಪುರುಷ ಈಶಾನ್ಯಕ್ಕೆ ತಲೆಯನ್ನು ಹಾಕಿರ್ತಾನೆ, ಈ ಒಂದು ಬಲಹಸ್ತವನ್ನು ಅಡಿಗೆ ಮನೆಗೆ ಹಾಕಿರ್ತಾನೆ, ಎಡಹಸ್ತವನ್ನು ವಾಯವ್ಯ ದಿಕ್ಕಿಗೆ ಹಾಕಿರ್ತಾನೆ, ಅದನ್ನು 2 ಪಾದವನ್ನು ನೈಋತ್ಯ ದಿಕ್ಕಿಗೆ ಹಾಕಿರುತ್ತಾನೆ. ಈಗಿದ್ದಾಗ ಮಾತ್ರ ವಾಸ್ತುಪುರುಷ ರಾಜಯೋಗ ಅಂತ ಕರಿತೀವಿ. ಈ ಶುಕ್ಲ ಪಕ್ಷದ 15 ದಿನಗಳು ರಾಜಯೋಗ. ಇನ್ನು ಕೃಷ್ಣ ಪಕ್ಷದಲ್ಲಿ ಪಂಚಮಿ ತನಕ ಇರುತ್ತೆ. ಇನ್ನು ಅದಾದ ನಂತರ ವಾಸ್ತುಪುರುಷ ರಾಜಯೋಗದಕ್ಕೆ ಬರಲ್ಲ. ಹಾಗಾಗಿ ಯಾರಾದರೂ ಈ ಒಂದು ಜಮೀನು ಖರೀದಿ ಮಾಡಬೇಕು, ಸೈಟ್ ತೆಗೆದುಕೊಳ್ಳಬೇಕು, ಅಥವಾ ಪಾಯ ಹಾಕಬೇಕು, ಮನೆ ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕು, ಮದುವೆ ಮುಂಜಿ ಇವೆಲ್ಲದಕ್ಕೂ ಕೂಡ ಈ ರಾಜಯೋಗವನ್ನು ಬಳಸಿಕೊಳ್ಳುತ್ತಾರೆ. ಅತ್ಯಂತ ಪ್ರಖರವಾಗಿರ್ತಕ್ಕಂಥ ದಿಶಕ್ತಿ ಸೂರ್ಯನಿಂದ ಸಂಪನ್ನವಾಗುತ್ತೆ ಈ ತಿಂಗಳಲ್ಲಿ. ಅದಕ್ಕಾಗಿಯೇ ಈ ಒಂದು ಮಾಸವನ್ನು, ಅದರಲ್ಲಿ ಮಾಘ ಮಾಸ, ಮಾಘ ಸ್ನಾನ ಅಂತ ಬಹಳ ವಿಶೇಷವಾಗಿ ಕರೀತಾರೆ. ಅಂತಹ ಈ ಒಂದು ಮಾಘ ಸ್ನಾನ ನೀವು ಬಹುಶಃ ಇಲ್ಲಿ ಧನುರ್ಮಾಸದಲ್ಲಿ ಮಾಡಲಿಲ್ಲ, ಪುಷ್ಯ ಮಾಸದಲ್ಲಿ ಮಾಡೋಕ್ಕಾಗಲಿಲ್ಲ ನಮಗೆ ಅಂತಂದರೆ, ಈ ಮಾಘ ಮಾಸದಲ್ಲಿ ಹೇಳೇ ತೀರುತ್ತಾನೆ. ಮಾಘ ಸ್ನಾನಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ. ಅದಕ್ಕಾಗಿ ಮಾಘ ಸ್ನಾನವೇನಾದರೂ ನೀವು ಮಾಡಿ ಎಲ್ಲಿಯಾದರೂ ಕೂಡ ಶ್ರೀನಿವಾಸನ ದೇಗುಲಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡಿಕೊಂಡ್ರೆ, ಶ್ರೀನಿವಾಸನ ಪಾದದ ಬಳಿ ಪಾದ ಹೊತ್ತುತ್ತಾ ಇರತಕ್ಕಂತಹ ಶ್ರೀದೇವಿ ಮತ್ತು ಭೂದೇವಿ, ಶ್ರೀದೇವಿ ಅಂತಂದರೆ ಫೈನಾನ್ಸ್ ಮಿನಿಸ್ಟ್ರು, ನಿಮಗಿರ್ತಕ್ಕಂಥ ಮಹಾಲಕ್ಷ್ಮಿ, ಮತ್ತು ಹಾಗೇನೆ ಇನ್ನು ಭೂದೇವಿ ಅಂತಕ್ಕಂತಹದ್ದು ಮೂಲಭೂತ ಸೌಕರ್ಯಗಳು, ಅಂದರೆ ಹಣ ಮತ್ತು ಭೂಮಿ ಎರಡನ್ನು ಕೂಡ ಪಡ್ಕೊಳ್ತಕ್ಕಂತಹ ಮಾಸ ಇದಾಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಸಹಿತನಾಗಿ ನಿಮ್ಮ ಮನೆಗೆ ಶ್ರೀನಿವಾಸ ಬರುವುದರ ಜೊತೆಗೆ ಅಲ್ಲದೆ ಆತನ ನಾಭಿಯ ಒಳಗೆ ಬಂದಿರತಕ್ಕಂತಹ ಪದ್ಮದೊಳಗಿರತಕ್ಕಂತಹ ಬ್ರಹ್ಮನು, ಬ್ರಹ್ಮನ ಪತ್ನಿಯಾಗಿರತಕ್ಕಂತಹ ವಾಣಿಯು, ಇನ್ನು ಹಾಗೆಯೇ ಈತನ ಸಹೋದರರಾಗಿರತಕ್ಕಂತಹ ಶಿವಶಂಕರನು, ಪಾರ್ವತಿಯು ಕೂಡ ನಿಮ್ಮ ಮನೆಗೆ ಮರುದು ಗಣದೇವತೆಗಳೊಂದಿಗೆ ಬರ್ತಾರೆ. ಇಂದ್ರಾದ ಅಷ್ಟದಿಕ್ಪಾಲಕರು ಕೂಡ ಇನ್ನು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೇ ನಮಃ ಅಂದರೆ ಇವರೆಲ್ಲರೂ ಕೂಡ ಶ್ರೀನಿವಾಸನ ಜೊತೆಗೂಡಿ ನಿಮ್ಮ ಮನೆಯೊಳಗೆ ಬರ್ತಾರೆ. ಅಂತಾರೆ ಮಾಘಸ್ನಾನ ಮಾಡಿರ್ತಕ್ಕಂಥ ಇವ್ರಿಗೆ ನಾನೇನು ಕೊಡಲಿ ಅಂತೇಳಿ ಯೋಚನೆ ಮಾಡಿ ಕೊಡ್ತಾರಂತೆ. ಅಂದರೆ ಇಷ್ಟು ದಿವಸ ಕೊಟ್ಟಿರ್ತೀನಲ್ಲ ಅದಲ್ಲ, ಇವರು ಇನ್ನೇನೋ ನಿಮಗೆ ಸರ್ಪ್ರೈಸ್ ಕೊಡಬೇಕಾದ್ರೆ ಅಂತಹ ವಿಶೇಷತೆಯನ್ನು ಕೊಡ್ತಾನಂತೆ. ಮಾಘ ಮಾಸದಲ್ಲಿ ನೀವು ಮಾಘ ಸ್ನಾನವನ್ನು ಮಾಡಿ ರಥಸಪ್ತಮಿ ಬರ್ತಕ್ಕಂಥದ್ದು ಇದೇ ತಿಂಗಳಲ್ಲಿ. ಆದ್ದರಿಂದ ಯಾರಾದರೂ ಕೂಡ ಅಂತಹ ಸ್ನಾನ ಒಂದು ಮಾಡಿದ್ರೆ ವರ್ಷಕ್ಕೆ 1 ಸಲ ಈ ಮನುಷ್ಯನ ಜನ್ಮಕ್ಕೆ ಈ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಂಡಾಗೆ ಪ್ರತಿನಿತ್ಯ ಮಾಡಬೇಕು. ನದಿ ಸ್ನಾನ ಆಗೋದಿಲ್ಲ. ಆದರೆ ಮಾಘ ಮಾಸ ನೀವೇನಾದರೂ ಸ್ನಾನ ಮಾಡಿದ್ರೆ ಪ್ರತಿನಿತ್ಯವೂ ಮಾಡದ ಹಾಗೇನೆ.
ಅಂತಹದ್ದು ನಮ್ಮ ಖಾತೆ ಒಳಗಡೆ ಭಗವಂತ ಆಗ್ತಾನಂತೆ. ಅದಕ್ಕಾಗಿ ಮಾಘ ಸ್ನಾನ ಬಹುಶಃ ನಿಮಗೆ ಈ 15 ದಿನಗಳಿರ್ತಕ್ಕಂತಹ ಕಾಲಕ್ಕೆ ಯಾವತ್ತಾದ್ರೂ ಒಂದು ದಿನವನ್ನು ನೀವು ಆಯ್ಕೆ ಮಾಡಿಕೊಂಡು ಮಾಘ ಸ್ನಾನ ಮಾಡ್ತಕ್ಕದ್ರಿಂದ ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು ಗೊತ್ತಿಲ್ಲ, ನಾವು ಮಾಡ್ತಕ್ಕಂಥ ಶುಭ ಅಶುಭ ಕರ್ಮಗಳಿಗೆ ಇದು ಲೆಕ್ಕ ಆಗ್ತಕ್ಕಂಥದ್ದರಿಂದ ಇದ್ದರೆ ಬಹುಶಃ ಅಂಥವೆಲ್ಲವೂ ಕೂಡ ಕರಗಿ ಹೋಗ್ತಾ ಮಂಜಿನಾಗೆ ಕರಗತ್ತ ನಮ್ಮ ಕಷ್ಟಗಳು. ನಿಮಗೆ ಶುಭವನ್ನು ಅಭಿವೃದ್ಧಿಯನ್ನು ಬಂಗಾರಮಯನಾಗಿ ಮಾಡಿಕೊಳ್ಬೇಕಾದ್ರೆ ಮಾಘ ಸ್ನಾನ ನಿಮ್ಮದನ್ನಾಗಿ ಮಾಡಿಕೊಳ್ತೀರಿ. ಹಾಗೆಯೇ ಎಲ್ಲಿಯಾದರೂ ಕೂಡ ಅಂಥ ಶ್ರೀನಿವಾಸ ಸಂಬಂಧಪಟ್ಟ ದೇಗುಲ ದರ್ಶನವನ್ನು ಮಾಡಿಕೊಂಡಾಗ ಈ ಫಲವನ್ನು ತಾವು ಪಡ್ಕೊಳ್ತೀವಿ. ಖಂಡಿತವಾಗ್ಲೂ ಗುರುಗಳೇ, ಮನುಷ್ಯ ಜನ್ಮನ ಪಾಪ ಕರ್ಮಗಳನ್ನ ತೊಳೆದುಕೊಳ್ಬೇಕು ಅಂತಂದ್ರೆ ಈ ಮಾಘ ಮಾಸದ ಮಾಘ ಸ್ನಾನ ಬಹಳ ವಿಶೇಷ ಅಂತ ತಿಳಿಸ್ಕೊಟ್ರಿ. ಕಾಲಾವಕಾಶ ಜಾಸ್ತಿನೇ ಇದೆ, ಅದನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮಾಘ ಮಾಸದ ವಿಶೇಷತೆ ಏನು, ಅದರಲ್ಲೂ ಕೂಡ ಮಾಘ ಸ್ನಾನ ನಾವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.